ಓಕೆ, ರಿಡಮ್ಷನ್ ಆಫ್ ಪ್ರಿಫರೆನ್ಸಸ್ ಜರ್ನಲ್ ಎಂಟ್ರೀಸ್. ರಿಡಮ್ಷನ್ ಆಫ್ ಪ್ರಿಫರೆನ್ಸಸ್ ಮೇಲೆ ಜರ್ನಲ್ ಎಂಟ್ರೀಸನ್ನು ಯಾವ ಥರನಾಗಿ ನಾವು ಪಾಸ್ ಮಾಡಬೇಕು. ಓಕೆ, ನಾ ಸ್ಟೆಪ್ಸ್ ಮಾಡ್ಕೊಂಡೀನಿ. ನಾವು 4 ಸ್ಟೆಪ್ಸ್ ನಂತರ ಬರ್ತಾವೆ. 4 ಸ್ಟೆಪ್ಸ್ ಪ್ರಕಾರ ನಾವೇನು ಮಾಡ್ಕೋಬೇಕು ಅಂದ್ರೆ ಜರ್ನಲ್ ಎಂಟ್ರೀಸನ್ನು ಪಾಸ್ ಆಗ್ಬೋದು ಹೋಗ್ಬೇಕು, ಅಂದರೆ ಡಿಫಿಕಲ್ಟೀಸ್ ಆಗಂಗಿಲ್ಲ. ಬಟ್ ಫಸ್ಟ್ ನಮ್ಗೆ ಜರ್ನಲ್ ಎಂಟ್ರೀಸನ್ನು ಐಡೆಂಟಿಫೈ ಆದವು ಅಂದರೆ ಇಮಿಡಿಯೇಟಾಗಿ ವಿದಿನ್ 5 ಮಿನಿಟ್ಸ್ನಲ್ಲಿ ಏನಪ್ಪ ಅಂದರೆ ನಾವು ಜರ್ನಲ್ ಎಂಟ್ರೀಸನ್ನು ಕಂಪ್ಲೀಟ್ ಮಾಡ್ಕೋಬೋದು. ಓಕೆ, ಈಗ ಫಸ್ಟ್ ಸ್ಟೆಪ್ 1 ಜರ್ನಲ್ ಎಂಟ್ರೀಸ್. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸಿಯರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಓಕೆ, ಬೀಯಿಂಗ್ ಫ್ರೆಶ್ ಇಶ್ಯೂ ಶೇರ್ಸ್. ಸ್ಟೆಪ್ 1 ರೂಲ್ ಪ್ರಕಾರ ಫ್ರೆಶ್ ಇಶ್ಯೂ ಶೇರ್ಸನ್ನು ನಾವು ಆನ್ ದಿ ಬೇಸ್ ಆಫ್ ಏನಪ್ಪ ಅಂದರೆ ಈಗ ನಾವು ಕಂಪ್ನಿಗೆ ನೆಸೆಸಿಟಿ ಇರೋದು ಕ್ಯಾಪಿಟಲ್ ಫ್ರೆಶ್ ಇಶ್ಯೂ ಶೇರ್ಸನ್ನು ಇಶ್ಯೂಡ್ ಮಾಡ್ಕೊಂಡು ಪ್ರಾಬ್ಲಮ್ನಲ್ಲಿ ಐಡೆಂಟಿಫೈ ನೋಡ್ಕೋದು. ಫ್ರೆಶ್ ಇಶ್ಯೂಡ್ ಶೇರ್ಸ್ ಅಂತ ಏನಾದರೂ ಇತ್ತಂದ್ರೆ ಕಂಪಲ್ಸರಿ ನಾವು ಫಸ್ಟ್ ಜರ್ನಲ್ ಎಂಟ್ರೀಸನ್ನು ಏನು ಪಾಸ್ ಮಾಡ್ಕೋಬೇಕು, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸಿಯರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಮ್ ಬೀಯಿಂಗ್ ಫ್ರೆಶ್ ಇಶ್ಯೂ ಶೇರ್ಸ್ ಅಂತ ನಾವು ಟೈಪ್ ಮಾಡ್ಕೋಬೇಕು. ಓಕೆ, ಫಸ್ಟ್ ಜರ್ನಲ್ ಎಂಟ್ರೀಸ್ ಇದು ಫ್ರೆಶ್ ಇಶ್ಯೂ ಶೇರ್ಸ್ ಅಂತ. ನಿಮಗೆ ಪ್ರಾಬ್ಲಮ್ ಬಂದಮೇಲೆ ನಾವು ಇಮಿಡಿಯೇಟಾಗಿ ಐಡೆಂಟಿಫೈ ಗೊತ್ತಾಗ್ತದೆ. ಓಕೆ, ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಜರ್ನಲ್ ಎಂಟ್ರೀಸ್. ಸೆಕೆಂಡ್ ಒನ್ ಜರ್ನಲ್ ಎಂಟ್ರೀಸ್ redeemable preferences final call account debit to redeemable preferences capital account being partly paid. being partly paid ಅಂದರೆ ಫುಲ್ಲಿ ಪೇಡ್ ಅಪ್ ಇರೋಂಗಿಲ್ಲ. ಪ್ರಿಫರೆನ್ಸ್ ಶೇರ್ಸ್ ₹80 ಫೇಡ್ ಅಪ್, ₹70 ಫೇಡ್ ಅಪ್, ₹90 ಫೇಡ್ ಅಪ್, ಈ ಥರ ಪಾರ್ಟ್ಲಿ ಪೇಡ್ ಅಪ್ ಇತ್ತಂದ್ರೆ ಕಂಪಲ್ಸರಿ ಏನು ಮಾಡ್ಕೋಬೇಕಪ್ಪ, ರೆಡಿಮೇಬಲ್ ಪ್ರಿಫರೆನ್ಸಿಯರ್ ಕ್ಯಾಪಿಟಲ್ ಅಕೌಂಟ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ರೆಡಿಮೇಬಲ್ ಪ್ರಿಫರೆನ್ಸಿಯರ್ ಕ್ಯಾಪಿಟಲ್ ಅಕೌಂಟ್ ಬೀಯಿಂಗ್ ಪಾರ್ಟ್ಲಿ ಪೇಡ್. ಎಷ್ಟು ಪಾರ್ಟ್ಲಿ ಪೇಡ್ ಇರ್ತಲ್ಲ ಅಮೌಂಟ್ಸನ್ನು ಅಷ್ಟು ತೊಗೋಬೇಕು. ಓಕೆ, ಅದಕ್ಕೆ ಆ ಅಮೌಂಟನ್ನು ಪಾರ್ಟ್ಲಿ ಪೇಡ್ ಇರ್ತೈತೆ ಅಮೌಂಟ್ ಮೇಲೆ ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ ನೆಕ್ಸ್ಟ್ ಅದಕ್ಕೆ ಒಂದು ಜರ್ನಲ್ ಎಂಟ್ರೀಸನ್ನು ನೆಕ್ಸ್ಟ್ ಏನಪ್ಪ ಅದು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ರೆಡಿಮೇಬಲ್ ಪ್ರಿಫರೆನ್ಸಿಯರ್ ಫೈನಲ್ ಕಾಲ್ ಅದನ್ನು ರಿಶೂಡ್ ಮಾಡ್ಕೊಂಬಿಡೋದು. ಅಂದ್ರೆ ಈಗೇನು ಟೋಟಲ್ ಏನೈತೆ ನಾವು ಪಾರ್ಟ್ಲಿ ಪೇಡ್ ಅಪ್ ಮೇಲೆ 2 ಜರ್ನಲ್ ಎಂಟ್ರೀಸನ್ನು ಬಂದು ಪಾರ್ಟ್ಲಿ ಪೇಡ್ ಅಪ್ ಇದ್ದರೆ ಕಂಪಲ್ಸರಿ 2 ಜರ್ನಲ್ ಎಂಟ್ರೀಸನ್ನು ನಾವು ಪಾಸ್ ಮಾಡ್ಕೋಬೇಕಾ. ಒಂದು ಪಾರ್ಟ್ಲಿ ಪೇಡ್ ಅಪ್ redeemable preferential final call account debit to redeemable preferential capital account being partly paid up. Bank account debit to preferential bank account debit to redeemable preferential final call account. Okay, being reissued, being call money reissued. Okay, next in a next first step ನಲ್ಲಿ 4 journal entry. No fresh issue. ಫ್ರೆಶ್ ಇಶ್ಯೂ ಶೇರ್ಸ್ ಅನ್ನು ಇರಲಿಲ್ಲ ಅಂದ್ರೆ ಯಾವುದೇ ಥರನಾಗಿ ಜರ್ನಲ್ ಎಂಟ್ರೀಸನ್ನು ಬರೋಂಗಿಲ್ಲ. ನಾವು ಜರ್ನಲ್ ಎಂಟ್ರೀಸನ್ನು ರೆಕಾರ್ಡ್ಸ್ನಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಜರ್ನಲ್ ಎಂಟ್ರೀಸನ್ನು ರೆಕಾರ್ಡ್ಸನ್ನು ಮಾಡೋಕ್ಕೆ ಹೋಗಬಾರ್ದು. ಓಕೆ, ಇನ್ನು ಫಸ್ಟ್ ಸ್ಟೆಪ್ನಲ್ಲಿ ಲಾಸ್ಟ್ ಜರ್ನಲ್ ಎಂಟ್ರೀಸನ್ನು ಬರ್ತದೆ. ಬ್ಯಾಂಕ್ ಅಕೌಂಟ್ ಡೆಬಿಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಬೀಯಿಂಗ್ ಇನ್ವೆಸ್ಟ್ಮೆಂಟ್ ಸೋಲ್ಡ್. ಇನ್ ಅಸೆಟ್ಸನ್ನು ಸೋಲ್ಡ್ ಮಾಡಿರ್ತಕ್ಕಂಥ ಅಸೆಟ್ಸನ್ನು ನಾವು ತೊಗೋಬೇಕಾ. ಫಸ್ಟ್ ನಾವು ಏನು ಮಾಡ್ಕೋಬೇಕಾ, ಇನ್ವೆಸ್ಟ್ಮೆಂಟ್ ಎಷ್ಟು ಐತಿ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ನೋಡ್ಕೋರಿ. ನೆಕ್ಸ್ಟ್ ಏನಪ್ಪ ಇನ್ವೆಸ್ಟ್ಮೆಂಟ್ ಎಷ್ಟಕ್ಕೆ ಸೋಲ್ಡ್ ಮಾಡ್ಯಾನ ನೋಡ್ಕೋರಿ. ರಿಮೈನಿಂಗ್ ಏನೇನು ಉಳಿದೈತಲ್ಲ ಅದನ್ನು ಏನು ಮಾಡ್ಕೋಬೇಕಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಮೌಂಟ್ಸನ್ನು ತೊಗೊಂಡು ನಾವು ಅಮೌಂಟ್ಸನ್ನು ಯೂಸನ್ನು ಮಾಡ್ಕೋಬೇಕು. ಓಕೆ, ಔಟ್ ಆಫ್ ಪ್ರಾಫಿಟ್ನಲ್ಲಿ ಇದಾ ಇನ್ವೆಸ್ಟ್ಮೆಂಟ್ ಸೋಲ್ಡ್. ಇಷ್ಟಂದ್ರೆ ಮ್ಯಾಕ್ಸಿಮಮ್ ಫಸ್ಟ್ ಎಂಟ್ರೀಸಲ್ಲಿ ಬರ್ತಾವೆ. ಇನ್ನು ಡಿಸ್ಕೌಂಟ ಬೋನಸ್ ಎಕ್ಸ್ಟ್ರಾ ಜರ್ನಲ್ ಎಂಟ್ರೀಸನ್ನು ಬರ್ತಾವೆ. ಫಸ್ಟ್ ನಾ ಐಡೆಂಟಿಫೈ ಮಾಡಿದೆ ಏನಪ್ಪ ಇಷ್ಟು ಫಸ್ಟ್ ಸ್ಟೆಪ್ನಲ್ಲಿ ಜರ್ನಲ್ ಎಂಟ್ರೀಸನ್ನು ನಾವು ಕಾಮನ್ ಆಗಿ ತೊಗೊಂಡಿವಿ. ಓಕೆ, ಇನ್ನು ಸೆಕೆಂಡ್ ಸ್ಟೆಪ್ ಪ್ಯೂರ್ಲಿ ಪ್ರೀಮಿಯಂ ಮೇಲೆ ಸೆಕೆಂಡ್ ಸ್ಟೆಪ್ ಜರ್ನಲ್ ಎಂಟ್ರೀಸನ್ನು ಟ್ರಾನ್ಸ್ಫರ್ ಆಗ್ತಾವೆ. ಸೆಕೆಂಡ್ ಸ್ಟೆಪ್ ಬರೋದು ಏನಪ್ಪ ಪ್ರೀಮಿಯಂ. ಓಕೆ, ಇಲ್ಲಿ ಫಸ್ಟ್ ನೋಡಿ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಟು ಪ್ರೀಮಿಯಂ ಆನ್ ರಿಡಮ್ಷನ್ ಪ್ರಿಫರೆನ್ಸ್ ಶೇರ್ಸ್ ಬೀಯಿಂಗ್ ಪ್ರೀಮಿಯಂ ಪೇಯಬಲ್. ಇಲ್ಲಿ ಪ್ರೀಮಿಯಮನ್ನು ನಾವು ಪೇ ಮಾಡ್ತೇವೆ. ಅಂದ್ರೆ ನಮಗೆ ಸಫಿಷಿಯೆಂಟ್ ಸೆಕ್ಯೂರಿಟಿ ಪ್ರೀಮಿಯಂ ಅಮೌಂಟನ್ನು ಇತ್ತಂದ್ರೆ ಅದನ್ನೇನು ಮಾಡ್ತೀವಪ್ಪ ಅಂದ್ರೆ ರಿಡಮ್ಷನ್ ಆಫ್ ಪ್ರೀಮಿಯಮಿಗೆ ನಾವು ಕಂಪಲ್ಸರಿ ಪೇ ಮಾಡ್ತೇವೆ. ಓಕೆ, ಸಫಿಷಿಯೆಂಟ್ ಅಮೌಂಟ್ ಅಂದ್ರೆ ನೋಡಿ ಪ್ರೀಮಿಯಮ್ ಎಷ್ಟು ಪೇ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಏನಪ್ಪ ಒಂದು 10,000 rupees ಪೇ ಮಾಡಬೇಕಾಗಿದೆ. 10,000 rupees ನಮ್ಮ ಕಡೆ ಅವೈಲೇಬಲ್ ಇತ್ತಪ್ಪ ಅಂದ್ರೆ 10,000 rupees ನಮ್ಮ ಕಡೆ ಅವೈಲೇಬಲ್ ಇತ್ತಂದ್ರೆ 10,000 rupees ನಾವು ಏನು ಮಾಡ್ತೀವಪ್ಪ ಅಂದ್ರೆ ಅದನ್ನು ಪೇ ಮಾಡ್ತೇವೆ. ಓಕೆ, ಇನ್ನು ಸಮ್ಟೈಮ್ಸ್ ಇಲ್ಲಿ ನೋಡಿ ಸೆಕೆಂಡ್ ಒಂದು ಜರ್ನಲ್ ಎಂಟ್ರೀಸ್ ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್ ಟು ಪ್ರೀಮಿಯಮ್ ಆನ್ ರಿಡಮ್ಷನ್ ಪ್ರಿಫರೆನ್ಸಸ್. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಯಾಕೆ ಬರ್ತಪ್ಪ ಅಂದ್ರೆ ಫಸ್ಟ್ ನಾ ಏನು ಹೇಳಿ 10,000 ಪ್ರೀಮಿಯಮ್ ಅದ ನಾ ಸಫಿಷಿಯೆಂಟ್ ಇತ್ತು 10,000 ಪ್ರೀಮಿಯಮ್ ಪೇಮೆಂಟ್. ಇನ್ನು ಸಮ್ಟೈಮ್ಸ್ ಸೆಕ್ಯೂರಿಟಿ ಪ್ರೀಮಿಯಮ್ ಏನಿರ್ತದ ನನ್ನ ಕಡೆ 10,000 ಪೇ ಮಾಡಬೇಕಾ 8,000 rupees ಅದ.
ಪ್ರೀಮಿಯಮ್ ಎಷ್ಟು ಪೇ ಮಾಡ್ಬೇಕು ಇದನ್ನು ಟೋಟಲಾಗಿ 10,000 ರುಪೀಸ್ ಪೇ ಮಾಡಿ. ಇನ್ನು 2,000 ರಿಮೈನಿಂಗ್ ಏನು ಮಾಡ್ಬೇಕಂದ್ರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಅಮೌಂಟ್ 2,000 ರುಪೀಸ್ ಅಮೌಂಟನ್ನು ಯೂಸ್ ಮಾಡ್ಕೊಂಡ ಇಲ್ಲಿ ನಾವು ಅಮೌಂಟನ್ನು ಪೇ ಮಾಡ್ಬೋದು. ಅಂದರೆ ಇದಕ್ಕೆ ಔಟ್ ಆಫ್ ಪ್ರಾಫಿಟ್ನಲ್ಲಿ ಇರ್ತಿರ್ತಕ್ಕಂಥ ಅಮೌಂಟನ್ನು ಯೂಸ್ ಮಾಡ್ಕೊಂಡು ನಾವು ಪ್ರೀಮಿಯಮನ್ನು ಪೇ ಮಾಡ್ಬೋದು. ಓಕೆ, ಅಲ್ಲಿ ನ್ಯಾರೇಷನ್ ಅದ ನೋಡಿ, ಬೀಯಿಂಗ್ ಔಟ್ ಆಫ್ ಸೆಕ್ಯೂರಿಟಿ ಆ್ಯಂಡ್ ಔಟ್ ಆಫ್ ಪ್ರಾಫಿಟ್. ಸೆಕ್ಯೂರಿಟಿ ಪ್ರೀಮಿಯಮ್ 8,000 ಐತಿ, ಔಟ್ ಆಫ್ ಪ್ರಾಫಿಟ್ನಲ್ಲಿ ಏನು ಮಾಡಿ 2,000 ರುಪೀಸ್ ಪೇ ಮಾಡೀನಿ. ಓಕೆ, ನೆಕ್ಸ್ಟ್ ಇದರಲ್ಲಿ ಥರ್ಡ್ ಜರ್ನಲಿಟೀಸ ನೋ ಎಂಟ್ರಿ ಪ್ರೀಮಿಯಮ್ ಇರಲಿಲ್ಲ ಅಂದ್ರೆ ನಾವು ಯಾವುದೇ ಥರನಾಗೇನು ಎಂಟ್ರೀಸನ್ನು ಬರೋಂಗಿಲ್ಲ. ರೆಡಿಮಿಟೇಸ್ ಪ್ರಿಫರೆನ್ಸ್ ಪ್ರೀಮಿಯಮ್ ಔಟ್ ಆಫ್ ಪ್ರಾಫಿಟ್. ಓಕೆ, ಇದ್ರ ಮೇಲೆ ಯಾವುದೇ ಥರನಾಗಿ ಪ್ರೀಮಿಯಮ್ಸನ್ನು ಇರಲಿಲ್ಲ ಅಂದ್ರೆ ಜರ್ನಲಿಟೀಸನ್ನು ಬರೋಂಗಿಲ್ಲ. ಇನ್ನು ಸೆಕೆಂಡ್ ಸ್ಟೆಪ್ನಲ್ಲಿ ಕ್ಲಿಯರ್ ಆಯಿತು, ಪ್ರೀಮಿಯಮ್ ಬಂತು. ಇನ್ನು ಥರ್ಡ್ ಸ್ಟೆಪ್ನಲ್ಲಿ ಒಂದೇ ಜರ್ನಲಿಟಿ ಮ್ಯಾಕ್ಸಿಮಮ್ ಟೈಮ್ಸ್ ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್, RF ರಿಸರ್ವ್ ಫಂಡ್, ರೆವೆನ್ಯೂ ರಿಸರ್ವ್, ಜನರಲ್ ರಿಸರ್ವ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್, CRR. ಇದಕ್ಕೆ ಶಾರ್ಟ್ಕಟ್ ವರ್ಡ್ ಏನಪ್ಪ CRR ಅಂತ ನಾನು ಐಡೆಂಟಿಫೈ ಮಾಡ್ಕೋತೀನಿ. ಎನಿ ಅಮೌಂಟನ್ನು ಬ್ಯಾಲೆನ್ಸನ್ನು ಇತ್ತಪ್ಪ ಅಂದ್ರೆ ಅದನ್ನು ಎಲ್ಲ ಅಮೌಂಟ್ಸನ್ನು ನಾವು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಪ್ಪ ಅಂದ್ರೆ ರಿಡಮ್ಷನ್ ಆಫ್ ಪ್ರಿಫರೆನ್ಸಸ್ಸಿಗೆ ಪೇ ಮಾಡಬೇಕು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಅಮೌಂಟನ್ನು ಎಷ್ಟದ ಅದನ್ನು ತೊಗೋತೀವಿ. ರಿಸರ್ವ್ ಫಂಡ್ ಎಷ್ಟದ, RR ಎಷ್ಟದ, ರೆವೆನ್ಯೂ ರಿಸರ್ವ್, ಜನರಲ್ ರಿಸರ್ವ್ ಎಷ್ಟದ. ಫಾರ್ ಎಕ್ಸಾಂಪಲ್ ರಿಡಮ್ಷನ್ ಆಫ್ ಕ್ಯಾಪಿಟಲ್ CRRಗೆ ನಾವು ಏನು ಮಾಡಬೇಕಪ್ಪ ಅಂದ್ರೆ 1,00,000 ರುಪೀಸ್ ನಾವು ಪೇ ಮಾಡಬೇಕಾಗಿದೆ. 1,00,000 ರುಪೀಸ್ ನಾವು ಪೇ ಮಾಡಬೇಕಾಗಿದೆ ಅಂದ್ರೆ ಸಮ್ಟೈಮ್ಸ್ ಏನಾಗ್ತದೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ನಲ್ಲಿ ಏನದ 50,000 ರುಪೀಸ್ ಅದ, ರಿಸರ್ವ್ ಫಂಡ್ನಲ್ಲಿ ಏನದ 70,000 ರುಪೀಸ್ ಅದ. ಬಟ್ ನಾ ಇನ್ನೂ ರಿಮೈನಿಂಗ್ ಎಷ್ಟು ಕೊಡಬೇಕು, 50,000 ರುಪೀಸ್ ಪೇ ಮಾಡ್ಬೇಕು. 50,000 ರುಪೀಸ್ ಯೂಸ್ ಮಾಡ್ಕೊಂಡು ನಾವು ಪೇ ಮಾಡಿದರೆ ಮುಗೀತು. ಅದನ್ನು ಎಲ್ಲನೂ ಅಮೌಂಟ್ ಏನಪ್ಪ 1,00,000 ರುಪೀಸ ನಾವು ಕಂಪಲ್ಸರಿ CRRಗೆ ತೋರಿಸ್ಬೇಕು. ಓಕೆ, ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಂತ ಕರಿತಾರೆ. ಇದೊಂದು ಮ್ಯಾಕ್ಸಿಮಮ್ ಜರ್ನಲಿಟೀಸ್ ಕಂಪಲ್ಸರಿ ಎಲ್ಲ ಪ್ರಾಬ್ಲಮ್ನಲ್ಲಿ ಬಂದು ಹೋಗುತ್ತದೆ. ನೆಕ್ಸ್ಟ್ ಒಂದು ಡಿವಿಡೆಂಡ್ ಈಕ್ವಲೈಸೇಷನ್ ಫಂಡ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಡಮ್ಷನ್ ರಿಸರ್ವ್ ಅಕೌಂಟ್ ಬೀಂಗ್ ಟ್ರಾನ್ಸ್ಫರ್ ಟು ಡಿವೈಸಿಬಲ್ ಪ್ರಾಫಿಟ್. ಇದಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ಇದನ್ನ ಏನು ಮಾಡ್ಕೊರಿ, ಜರ್ನಲಿಟೀಸನ್ನು ಪಾಸ್ ಮಾಡ್ಕೋರಿ ಅಷ್ಟು. ಫೋರ್ತ್ ಸ್ಟೆಪ್, ಲಾಸ್ಟ್ ಸ್ಟೆಪ್ನಲ್ಲಿ ಇರ್ತಿರ್ತಕ್ಕಂಥ ಕಾಮನ್ ಆಗಿ ಏನಪ್ಪ 2 ಜರ್ನಲಿಟೀಸನ್ನು ಎಲ್ಲ ಪ್ರಾಬ್ಲಮ್ಸ್ನಲ್ಲಿ ಬರ್ತಾವೆ. ಇವೆರಡು ಜರ್ನಲಿಟೀಸನ್ನು ಕಾಮನ್ ಆಗಿ ಬರ್ತಾವೆ ನೋಡಿ. ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡೆಬಿಟ್, ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಅಕೌಂಟ್ ಡೆಬಿಟ್ ಟು ರಿಡೀಮೇಬಲ್ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಕೌಂಟ್. ಓಕೆ, ಇದಕ್ಕೆ ನಾನು ಏನಂತಪ್ಪ ಅಂದ್ರೆ PSC ಶಾರ್ಟ್ಕಟ್ ವರ್ಡ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಕೌಂಟ್ PSH. ಈ ಜರ್ನಲಿಟೀಸನ್ನು ಶಾರ್ಟ್ಕಟಾಗಿ ನೀವು ನೆನಪಿಟ್ಕೋಬೇಕಂದ್ರೆ PSC PSH. PSC ಅಂದ್ರೆ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ ಅಕೌಂಟ್. ಈ ಕಾಮನ್ ಆಗಿ ಜರ್ನಲಿಟೀಸನ್ನು ಬರ್ತದೆ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಸಿಂಪರ ಪ್ರಿಫರೆನ್ಸ್ ಶೇರ್ಸ್ ಎಷ್ಟದ 1,00,000 ರುಪೀಸ್ ಪೇ ಮಾಡ್ಕೋಬೇಕು. 1,00,000 ರುಪೀಸ್ ನಾವು ಪೇ ಮಾಡಲೇಬೇಕಂದ್ರೆ 2 ಜರ್ನಲಿಟೀಸನ್ನು ಕಂಪಲ್ಸರಿ ನಾವು ಪಾಸ್ ಮಾಡಲೇಬೇಕು. PSC ಅಕೌಂಟ್ ಡೆಬಿಟ್ ಟು PSH ಅಕೌಂಟ್ ಕ್ರೆಡಿಟ್. ನೆಕ್ಸ್ಟ್ ಸಮ್ ಟೈಮ್ಸ್ ಏನು ಮಾಡ್ತಾನೆ, ಒಂದು 5% ಪ್ರೀಮಿಯಮ್ ಕೊಡ್ತಾನೆ. 5% ಪ್ರೀಮಿಯಮ್ ಅಂದ್ರೆ 5,000 ರುಪೀಸ್. ಆವಾಗ ಪ್ರೀಮಿಯಮ್ ಆನ್ ರಿಡಮ್ಷನ್ಸ್ ಆಫ್ ಪ್ರೀಮಿಯಮ್ ಅಕೌಂಟನ್ನು ಬರ್ತದೆ. ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಯಾವಾಗ ಬರ್ತದಂದ್ರೆ, ಪ್ರೀಮಿಯಮ್ ಯಾವಾಗ ತೊಗೋಬೇಕಂದ್ರೆ ಅವ್ನು ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಂದ್ರೆ ಆ್ಯಟ್ ಪಾರ್ ಇತ್ತಂದ್ರೆ ಏನಾಗ್ತದೆ, PSC PSH ತೊಗೋರಿ. ಆ್ಯಟ್ ಪ್ರೀಮಿಯಮ್ ಕೊಟ್ಟಂದ್ರೆ ನಾವೇನು ಮಾಡ್ಕೋಬೇಕಪ್ಪ ಅಂದ್ರೆ 5% ಪ್ರೀಮಿಯಮ್ ಏನೈತಲ್ಲ, ಪ್ರೀಮಿಯಮನ್ನು ಅದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ತೊಗೋಬೇಕು. ನ್ಯಾರೇಷನ್ ಫಾರ್ ಬೀಯಿಂಗ್ ಟ್ರಾನ್ಸ್ಫರ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಇಲ್ಲೇ ನಿಮಗೆ ಮೀನಿಂಗ್ ಅದ ಒಂದು ಪ್ರಿಫರೆನ್ಸ್ ಶೇರ್, ವಾಟ್ ಈಸ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಅಂತ ಕೇಳ್ತಾನೆ. ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ ಮೀನ್ಸ್ ರೀಪೇಮೆಂಟ್ ಟು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಇವರಿಗೆ ರೀಪೇಮೆಂಟ್ ಅನ್ನು ಮಾಡ್ಕೊಂಡ್ರೆ ಮುಗೀತು. ನೆಕ್ಸ್ಟ್ ಇದರಲ್ಲಿ ಸೆಕೆಂಡ್ ಒಂದು ಜರ್ನಲಿಟಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಂದ್ರೆ PSH ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟಿಗೆ ಏನಾದ್ರು ಮಾಡ್ಕೊ ರೀಪೇಮೆಂಟ್ ಮಾಡಬೇಕು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಗೆ. ಓಕೆ, ಇಷ್ಟು 4 ಸ್ಟೆಪ್ ಮ್ಯಾಕ್ಸಿಮಮ್ ಜರ್ನಲಿಟೀಸನ್ನು 4 ಸ್ಟೆಪ್ ಬರ್ತಾವೆ. ಇಷ್ಟು ಬಿಟ್ಟರೆ ಯಾವ ಜರ್ನಲಿಟೀಸನ್ನು ಎಕ್ಸ್ಟ್ರಾ ನೀವು ಬರೋಂಗೆ 99% ಇದರಲ್ಲಿ ಕವರ್ ಆಗ್ತದೆ. 1% ಅದರ್ ಅಡ್ಜಸ್ಟ್ಮೆಂಟ್ ಇದ್ದು ಅಂದ್ರೆ ಅವಾಗ ಏನು ಡಿಫ್ರೆಂಟ್ ಜರ್ನಲಿಟೀಸನ್ನು ನಾವು ಪಾಸ್ ಮಾಡ್ತೇವೆ. ಓಕೆ, ಥ್ಯಾಂಕ್ ಯು.